ಇಲ್ಲದ ಮಗು ಕೊಟ್ಟ ಶಾಪ ನಿಜ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇವರಿದ್ದಾರೆ. ನಾವು ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣನೇ ಆಧಾರ ನಮಗೆ. ಅವನೇ ನಾವು ಹೇಳೋದು. ರಾಮನಲ್ಲಿ ಎಷ್ಟು ಕೊರತೆಗಳಿವೆ. ನನಗೆ ಅರೆ ಇದು ವಾಲ್ಮೀಕಿ ತಪ್ಪು, ಇಂಥ ರಾಮನ ನಾವು ಏನೋ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಲ್ಲ, ಹೇಳ್ಬೋದಾ? ರಾಮ ಇದು ಸುಮ್ಮನೆ ಒಂದು ಉದಾಹರಣೆ ಹೇಳೋದು. ಇಂಥದ್ದು 10 ಹುಡುಕ್ಬೋದು. ವಾಲಿನ ಹಿಂದೆ ನಿಂತ್ಕೊಂಡೆ ಕೇಳ್ತಾನೆ, ಮರ್ದಡಿ ನಿಂತ್ಕೊಂಡು. ಆಮೇಲೆ ಬರೀ ಅದೇ ಹಿಸ್ಟ್ರಿನೇ ಬರೆಯೋಕ್ಕೆ ಶುರು ಅದೇ. ಬಹಳ ಪಾಪ್ಯುಲರ್ ಆಗಿದ್ದು ಅಲ್ಮೇಲಮ್ಮನ ಶಾಪ. ಅಲ್ಮೇಲಮ್ಮನು ಇವತ್ತು ಅವ್ರ ಮನೇಲಿ ಅಮಲ್ ದೇವತಾ ಪೂಜೆ ಅಂತ ಮಾಡ್ತಾರೆ. ಶ್ರೀಕಂಠ ರತ್ನ ಮಾಡಿದರು, ನಾನೇ ನೋಡಿದ್ದೆ, ಕಣ್ಣಾರೆ ನೋಡಬಾರ್ದು. ಅದು ಅಲ್ಮೇಲಮ್ಮನ ಹೆಣ್ಮಗಳೇ ಇಲ್ಲ. ಇಲ್ಲದ ಮಗು ಕೊಟ್ಟ ಶಾಪ ನಿಜ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇವರಿದ್ದಾರೆ. ಅದು ಬರದೆ ಆಮೇಲೆ ಬರೀ ಹಿಸ್ಟ್ರಿ ಬಗ್ಗೆನೇ ಬರೆಯೋಕ್ಕೆ ಶುರು ಆದೆ. ಟಿಪ್ಪು ಬಗ್ಗೆ ಬರೆದೆ, ಅಕಾಡೆಮಿ ಅವಾರ್ಡ್ ಕೊಟ್ಟರು. ಅಂದರೆ ಒಂದು ಪುಸ್ತಕ ಬರೆಯೋಕ್ಕೆ ಕನಿಷ್ಠ 4 ವರ್ಷ ಆಗುತ್ತೆ. 3 ವರ್ಷ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಓದಿ. ನಾನು ಪೂರ್ವವಾಗಿ ಪೀಡಿತ ಬರವಣಿಗೆ ಮಾಡಲ್ಲ. ಕತ್ತಲೆ ಬೆಳಕನ್ನ ಬೆಳಕು. ಒಳ್ಳೇದು ಕೆಟ್ಟದ್ದು ಇದರಿಂದಾಗೆ ಬರೆಯೋದು. ಬರೆದಿದ್ದೀನಿ. ಈಗ ಚಾಮುಂಡಿ ಮೇಲೆ ಬರೆದಿದ್ದೀನಿ. ಹೇಳವ ಚಾಮುಂಡ ಯಾರೋ ನೀನು ಬರೆದಿದ್ದೀನಿ. ಅಫಿಷಿಯಲಾಗಿ ರಿಲೀಸ್ ಆಗಿಲ್ಲ, ಮಾಡಬೇಕು. ರಾಮನ ಮೇಲೆ ಬರೀಬೇಕು ಅಂತ ತಗೊಂಡಿದ್ದೀನಿ. ನಾವು ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣನೇ ಆಧಾರ ನಮಗೆ. ಅವನೇ ನಾವು ಹೇಳೋದು. ರಾಮನಲ್ಲಿ ಎಷ್ಟು ಕೊರತೆಗಳಿವೆ. ನನಗೆ ಅರೆ ಇದು ವಾಲ್ಮೀಕಿ ತಪ್ಪು, ಇಂಥ ರಾಮನ ನಾವು ಏನೋ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಲ್ಲ, ಹೇಳ್ಬೋದಾ? ಒಂದೇ ಯಾಕೆ ನೀವು ಹಾಕೋದ್ರಿಂದ ಹೇಳ್ತಿದ್ದೀನಿ. ರಾಮ ವಾನರರ ಮುಖಾಂತರ ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣನ ಕೊಲ್ಲೋದು ಯಾತಕ್ಕೆ? ತನ್ನ ಹೆಂಡತಿ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ಅವಳು ಬಿಡಿಸ್ಕೊಂಬರ್ಬೇಕು ಅಂತ ಅಷ್ಟೇ. ಅದೇ ಮುಖ್ಯವಾದ ಕಾರಣ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದೇನು, ರಾವಣ ಸತ್ತ ತಕ್ಷಣ ಇವನು ಹೆಂಡತಿ ನೋಡೋಕ್ಕೆ ಹೋಗ್ತಾನೆ, ಇವನು ಹೋಗಲ್ಲ. ರಾವಣನ ಮನೇಲಿ ಅಲ್ಲೇ ಹೊಡಿತಿದ್ಲು ಅಂತ ಹೇಳ್ತಾನೆ. ಅವನು ಕೂತಿರೋದು ಹಾಗೆ ಕರೆಸ್ತಾನೆ. ಕರೆಸ್ಬಿಟ್ಟು, ನೋಡು ನೀನು ಅವನು ನಾನು ಕೊಂದಿದ್ದೀನಿ ರಾವಣನ ಯಾಕೆ ಕೊಂದೆ ಅಂದರೆ, ನಿನಗೋಸ್ಕರ ಕೊಂದಿಲ್ಲ, ನಮ್ಮ ವಂಶದ ಮರ್ಯಾದೆ, ನನ್ನ ಮರ್ಯಾದೆ ಉಳ್ಸೋಕ್ಕೆ ನಾನು ಕೊಂದಿದ್ದೀನಿ. ಯಾಕೆ ನಾವು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದ. ನೀನು ಅವನ ಮನೇಲಿ ಅನಿಷ್ಟ ಕಾಲ ಚಕ್ಕಂದ ಹೊಡ್ಕೊಂಡಿದ್ದೆ. ಮತ್ತು ವಂಶದ ವೈಯಕ್ತಿಕ ಮರ್ಯಾದೆ, ವಂಶದ ಮರ್ಯಾದೆ ಉಳ್ಸೋಕ್ಕೆ ಮಾಡಿದೆ ಅಂತೇಳಿ ನೀನು ಅವರ ಅಂಕೆಯಲ್ಲಿ, ಸಂಸ್ಕೃತದಲ್ಲಿ ಅಂಕೆ ಅಂದ್ರೇನು, ತೆಕ್ಕೆ ತಪ್ಪಿಕೊಂಡು ವರ್ಷಗಟ್ಟಲೆ ಓಲಾಡ್ತಾ ಜೋಕಾಲಿ ಆಡ್ತಿದ್ದೆ. ನಿನ್ನ ಚಾರಿತ್ರ್ಯ ಶುದ್ಧವಿಲ್ಲ ಅಂತ ನಾನು ಹೇಳ್ತೀನಿ. ನಾನು ನನಗೆ ಇವತ್ತೇ ಡೈವರ್ಸ್ ಮಾಡಿದ್ದೀನಿ. ಹೆಂಡ್ತಿಗೆ ಹೇಳೋದವನು, 100 ವಾನರರು 100 ರಾಕ್ಷಸರು ಇದ್ದಾರೆ ವಾರ್ ಫ್ರಂಟು, ನಿನ್ನ ಚಾರಿತ್ರ್ಯ ಶುದ್ಧವಿಲ್ಲ, ನೀನು ಯಾರನ್ನು ಬೇಕಾದ್ರೂ ಕಟ್ಕೋ. ಸುಗ್ರೀವ ಇದ್ದಾರೆ, ವಾಲಿ ಇದ್ದಾರೆ, ವಿಭೀಷಣ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾನೆ, ಇಷ್ಟ ಯಾರನ್ನು ಬೇಕಾದ್ರೂ ಕಟ್ಕೋ, ನಾನು ಫ್ರೀ ಪರ್ಮಿಷನ್ ಕೊಟ್ಟಿದ್ದೀನಿ. ನಿನ್ನ ಚಾರಿತ್ರ್ಯ ಶುದ್ಧವಿಲ್ಲ ಅಂತ ಹೇಳ್ತಾನೆ ರಾಮ. ಆಮೇಲೆ ಅವಳು ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಬೈದು ಅಗ್ನಿ ಪರೀಕ್ಷೆ, ಅಗ್ನಿಕುಂಡಕ್ಕೆ ಬೀಳ್ತಾಳೆ. ಅಗ್ನಿದೇವ ಹೊತ್ಕೊಂಡ್ಬರ್ತಾನೆ. ಅವಳು ಪರಿಶುದ್ಧಳು ಅಂತೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ದೊಡ್ಡ ದೇವರುಗಳೆಲ್ಲ ಬರ್ತಾರೆ, ಸೀನಿಯರ್ ದೇವರುಗಳು. ಯಾರಿಗೇನು ಅಂದ್ಕೊಂಡಿದ್ದೆ, ನೀನೇ ಅತಿ ದೊಡ್ಡ ಸೃಷ್ಟಿಕರ್ತ ಕಣ ಅಂತ ರಾಮನಿಗೆ ಹೇಳ್ತಾರೆ. ಇಲ್ಲ, ನಾನು ಸಾಮಾನ್ಯವಾದ ಮನುಷ್ಯ,
ದಶರಥನ ಪುತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಗ್ನಿದೇವ ಇಷ್ಟು ಹೇಳಿದ್ಮೇಲೆ ನನಗೆ ಗೊತ್ತು ಅವಳನ್ನು ಯಾರು ಮುಟ್ಟಕ್ಕಾಗುತ್ತಾ? ಅವ್ರ ಚಾರಿತ್ರ್ಯ ಎಷ್ಟು ಶುದ್ಧವಾಗಿದೆ. ಸಮುದ್ರದ ಅಲೆ ದಡನ ಕುತ್ಕೊಂಡು ಹೋಗುತ್ತಾ? ಅಗ್ನಿಯಿಂದ ಆ ಜ್ವಾಲೆನ ಯಾರಾದ್ರೂ ಕಿತ್ತಾಕೋಕ್ಕಾಗುತ್ತಾ? ಅವಳು ನನಗೆ ಗೊತ್ತು. ಅವ್ರ ಜನ ಏನಂತಾರೆ, ಯಾರ್ದೋ ಬಂದಿದ್ದ ಅವಳನ್ನ ತಿಂಗಳಿಗಟ್ಟಲೆ ವರ್ಷಗಟ್ಟಲೆ ಕರ್ಕೊಂಬಂದ ಇವನು ಸೇರಿಸ್ಕೊಂಡು ಅಂತಾರಲ್ಲ, ಅದಕ್ಕೆ ಪರೀಕ್ಷೆ ಮಾಡೋಕ್ಕೆ ನಾನು ಕಳಿಸಿದ್ದೆ. ನಾನು ಶುದ್ಧ ಅಂತ ಹೇಳ್ತೇನೆ. ಆ ಪದಗಳ ವಾಲ್ಮೀಕಿ ಬಳಸಿರೋ ಪದ ಇದೆಯಲ್ಲ, ನಾನು ನಿನಗೋಸ್ಕರ ಬಿಡಿಸಿಲ್ಲ, ಯುದ್ಧ ಮಾಡಲಿಲ್ಲ, ನಿನ್ನ ಚಾರಿತ್ರ್ಯ ಶುದ್ಧವಿಲ್ಲ ಅಂತ ಹೇಳ್ದ. ಆಯಿತು, ಅಗ್ನಿ ಸಾಕ್ಷಿ ಕೊಟ್ಟ. ಮತ್ತೆ ಇದ್ರಿ ಅವಳು ಗರ್ಭಿಣಿ ಆದಳು. ಉತ್ತರಾಖಂಡದಲ್ಲಿ ಗರ್ಭಿಣಿ ಆದಳು ಅವಳು. ಇವನು ತೊಡೆ ಮೇಲೆ ತಲೆ ಹಾಕ್ಕೊಂಡು ಏನೋ ಮಾತಾಡ್ತಿದ್ದಾರೆ. ಅವರ ಗುಪ್ತಚರ ಊರೆಲ್ಲ ಸುತ್ಕೊಂಡ್ಬರ್ತಾರೆ. ಅಗ್ನಿ ಪರೀಕ್ಷೆ ಮಾಡಿದ್ದಲ್ಲಿ ಲಂಕಾದಲ್ಲಿ, ಯುದ್ಧ ಮೈದಾನದಲ್ಲಿ. ಇದು ಅಯೋಧ್ಯೆಯಲ್ಲಿ ಮಲಗಿದ್ದೆ. ಇವ್ರು ನೋಡಿ ಎತ್ತಿಟ್ಬಿಟ್ರು ತಲೆನ. ಗುಪ್ತಚರನ ಕೇಳ್ತಾನೆ. ಅವನೇನು ಹೇಳ್ತಾನೆ, ಇನ್ಯಾರ್ದೋ ಬಂದರೆ ಆ ನಿರ್ದಿಷ್ಟ ಕಾಲ ಇದ್ದವಳನ್ನು ನಮ್ಮ ರಾಜರೇ ಒಳಗೆ ಸೇರಿಕೊಳ್ಳೋದಾದರೆ ನಮ್ಮ ಕಥೆ ಏನು? ನಾವು ಮಾಡೋಕ್ಕಾಗುತ್ತಾ? ಈ ಥರದಲ್ಲಿ ಜನ ಟೀಕೆ ಮಾಡ್ತೀಯಾರೆ ಅಂತ ಗುಪ್ತಚರ ಹೇಳ್ತಾರೆ. ಇವ್ ತಕ್ಷಣ ಬರ್ತಾರೆ, ತಮ್ಮಂದ್ರೆ ಕಳಿಸ್ತಾರೆ. ತಮ್ಮಂದ್ರೆ ಕರೆಸ್ಬಿಟ್ಟು ಏನೋ ಮಾತಾಡ್ತಾರೆ. ಲಕ್ಷ್ಮಣನ ಯಾರನ್ನ ಕರೆದು ಇವಳನ್ನ ದೋಣಿಯಲ್ಲಿ ಕೂರಿಸ್ಕೊಂಡು ಹೋಗಿ ಅಂಥ ಕಡೆ ಬಿಟ್ಟು ಬಂದ್ಬಿಡು, ಹೊಳೆ ಯಾವುದೋ ನದಿ ದಾಟಿ ಅಲ್ಲಿ ಬಿಟ್ಟು ಬಾ. ಅವನು ತಮ್ಮ ಅಲ್ಲ, ಇನ್ನಾರು ತಮ್ಮಂದ್ರಿಗೆ ಹೇಳೋದೇ ಇಲ್ಲ. ಅವನ ನಂಬಿಕೆಸ್ತಾರೆ, ನೋಡಿ ಮಾಡ್ತಾವೆ. ಅವ್ನು ವಾಲ್ಮೀಕಿ ಅಲ್ಲಿ ಬಿಟ್ಟು ಬಾ. ಅಲ್ಲಿ ಅವಳು ಯಾವತ್ತೋ ಹೇಳಿರ್ತಾಳಂತೆ ಗಂಡನಿಗೆ, ನಾನು ಗರ್ಭಿಣಿಯಾಗಿದ್ದೀನಿ, ಒಂದಿನ ಋಷಿಗಳ ಆಶ್ರಮದಲ್ಲಿ ಇರಬೇಕು ಅನ್ಸುತ್ತೆ ನನಗೆ, ಒಂದು ರಾತ್ರಿ ಕಳೆದು ಬರಬೇಕು, ಋಷಿ ಪತ್ನಿಯರ ಜೊತೆ ಕಳೆದು ಬರಬೇಕಂತ ಹೇಳಿರ್ತಾಳೆ. ಇವ್ನು ನೆನಪಾತಕ್ಕೆ ಅಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾನೆ. ಇವನು ಅವ್ನು ಕರ್ಕೊಂಡು ಹೋಗ್ತಾನೆ, ಬಿಡ್ತಾನೆ. ಇವಳು ಅದಕ್ಕೆ ಕಳಿಸಿ ನನ್ನ ಗಂಡ ಅಂತ ಇವಳು ಅನ್ಕೋತಾಳೆ. ಯಾವಾಗ ಬರ್ತಿ ಕರ್ಕೊಂಡು ಹೋಗಿ ರಾಮಯ್ಯ ಅಯೋಧ್ಯೆಯ ರಾಜರು, ಅಯೋಧ್ಯೆ ಅಲ್ಲ ಇಂಥದ ಕ್ಷೇತ್ರದ ರಾಜರು ನಿಮ್ಮನ್ನು ಬಿಟ್ಟು ಬರೋಕ್ಕೆ ಕೇಳಿದ್ದಾರೆ ಅಷ್ಟೇ. ಇಂಡೈರೆಕ್ಟಾಗಿ ಡೈವರ್ಸ್ ಮಾಡಿದ್ದಾರೆ. ಇಲ್ಲಿ ಆ ಗುಪ್ತಚರ ಹೇಳ್ದಾದಾಗ ನಿನ್ನ ಗುಪ್ತಚರನ ಕರೆದು ಅವನ ಮೂಲಕ ಅಯೋಧ್ಯೆ ಜನಗಳಿಗೆ ಯಾರ್ಯಾರು ಹೇಳಿದ್ರಯ್ಯ ಅನುಮಾನ ಯಾರು ವ್ಯಕ್ತಪಡಿಸೋರು ಕರೆದು, ಫುಟ್ಪಾತ್ ಜನಗಳೇ ಪೆದ್ಮಂಡೇವ ಅಗ್ನಿದೇವನ ಸಾಕ್ಷಿ ಕೊಟ್ಟಿದ್ದಾನೆ ಅಲ್ಲಿ ಲಂಕಾದಲ್ಲಿ ಅಂತ ಹೇಳಿ ಅವ್ರು ತೀರ್ಮಾನ ಮಾಡೋಕ್ಕಾಗ್ತಿರ್ಲಿಲ್ವಾ? ಇಲ್ಲ ಅಗ್ನಿದೇವನ್ನೇ ಮತ್ತೆ ಪ್ರಾರ್ಥನೆ ಮಾಡಿ ನೀನು ದೊಡ್ಡ ದೇವರು ಅಂತ ಒಪ್ಕೊಂಡಿದ್ದೆ. ನಾನು ಸಾಮಾನ್ಯವಾದ ಮನುಷ್ಯ ಅಂತ ಹೇಳಿದ್ರು, ದೊಡ್ಡ ದೇವರು ಅಂತ ದೊಡ್ಡ ದೊಡ್ಡ ದೇವರುಗಳೆಲ್ಲ ಹೇಳಿದ ಮೇಲೆ ನೀನು ಒಪ್ಕೊಂಡಿದ್ದಿ ಸೃಷ್ಟಿಕರ್ತ ಅಂತ. ಆ ಅಗ್ನಿದೇವನ ಇನ್ನೊಂದ್ಸಲ ಅವ್ರಿಗೆ ಸಾಕ್ಷಿ ಕೊಡೋ ಅಂತ ಹೇಳೋಕ್ಕಾಗ್ತಿರ್ಲಿಲ್ವಾ? ನೀನು ಹೆಂಡ್ತಿನ ಯಾಕೆ ಓಡಿಸ್ದೆ? ಅದು ಗರ್ಭಿಣಿನ. ನಮಗೆ ಪುಸ್ತಕ ಓದಾಗ ನೆನಪಾಗೋದು ಯಾವುದು? ಆ ಗಂಡ ಹೆಂಡತಿ ಮುಖ ನೋಡಿದೆ ಯಾವಾಗ? ಲವಾಕುಶರು ದೊಡ್ಡವರಾಗಿ 7, 8, 9 ವಯಸ್ಸು ರಾಮಗೆ ಅವರು ಆ ಕಾವ್ಯ ವಾಚನ ಮಾಡಿದಾಗ ಆಗ ಅವಳು ಭೂಮಿ ಒಳಗೆ ಐಕ್ಯ ಆಗ್ತಾಳವಳು. ಆಗ ಪ್ರೂವ್ ಮಾಡೋ ಅಂತಾರೆ ರಾಮ. ಅವಳು ಭೂತಾಯಿ ಗರ್ಭದೊಳಗೆ ಸೇರ್ಕೊತಾಳೆ. ರಾಮ ಇದು ಸುಮ್ಮನೆ ಒಂದು ಉದಾಹರಣೆ ಹೇಳೋದು. ಇಂಥದ್ದು 10 ಹುಡುಕ್ಬೋದು. ವಾಲಿನ ಬೆನ್ನ ಹಿಂದೆ ನಿಂತ್ಕೊಂಡೆ ಕೇಳ್ತಾರೆ, ಮರದಡಿ ನಿಂತ್ಕೊಂಡು
ನೇರವಾಗಿ ಯುದ್ಧ ಮಾಡ್ಬೋದಿತ್ತು. ಹಾಂ ನೇರವಾಗಿ ಯುದ್ಧ ಮಾಡ್ಬೋದಿತ್ತು. ನೀನೇ ಮಾಡಬೇಕಾಯ್ತು. ಅಲ್ಲಿ ಬೈತಾನಲ್ಲ ವಾಲಿ, ಇಂಥದ್ದು 10-12 ಇವೆ ನಮ್ಮ ಹತ್ರ, ಇದನ್ನೆಲ್ಲ ಇಟ್ಕೊಂಡು ಸೀತೆ ಅಂತ್ಯ ಮಾತ್ರ ನಿನಗೋಸ್ಕರ ನಾನು ರಾವಣನ ಮೇಲೆ ಯುದ್ಧ ಮಾಡಲಿಲ್ಲ. ಒತ್ತಿ ಅದು ಒಂದೇ ಒಂದು ಮಾತು ಹೇಳೋದು, ನಿನಗೋಸ್ಕರ ಅಲ್ಲ. ಅವನ ತೋಳ್ತೆಕ್ಕಿಯಲ್ಲಿ ಅನಿಷ್ಟ ಕಾಲ ಬಿದ್ದಿದ್ದವಳು ನೀನು, ಅವನ ಅರಮನೆ ಒಳಗೆ ಓಡಾಡ್ಕೊಂಡಿದ್ದವಳು. ಇಂಥ ಸುಂದರವಾದ ಹೆಣ್ಣು ತನ್ನ ತೋಳ್ತೆಕ್ಕಿಯಲ್ಲಿದ್ದ ತನ್ನ ಮುಂದೆ ಓಡಾಡ್ತಾ ಇದ್ದರೆ ಆ ವಿಷಯ ಲಂಪಟ ರಾವಣ ನೀನು ಸುಮ್ಮನೆ ಬಿಡ್ತಾನ? ಈ ಮಾತಲ್ಲಿ ಹೇಳ್ತೀಯ ಅದನ್ನು. ಯುದ್ಧ ಭೂಮಿಯ ಪಕ್ಕ ಕೂತಿರುವಂಥ ವಾನರರು, ರಾಕ್ಷಸರು, ಅವ್ರ ಮುಂದೆ ಈ ಮಾತು ಹೇಳ್ತೀನಿ. ಒಟ್ಟಾರೆ ಆಮೇಲೆ ಏನು ಹೇಳ್ತೀನಿ ದೇವರಿಗೆ? ಬ್ರಹ್ಮ ವಿಷ್ಣು ಕೇಳಿದಾಗ ಅವಳಿಂಥವಳೆ ನಂಗೆ ಗೊತ್ತಾ, ನನಗೆ ಗೊತ್ತು, ಅವಳು ಯಾರು ಮುಟ್ಟೋಕ್ಕರು ಸುಟ್ಟೋಗ್ತಾರೆ ಅವರು. ಯಾರು ಏನು ಹೇಳ್ತಾರೆ ಅದನ್ನು ಒಪ್ಕೊಳ್ಳೋದ? ಇವಳು ಪೋಷಣೆ ಏನಾಯಿತು? ಅಗ್ನಿಗೆ ಯಾಕೆ ಬೆಳೆ ಅವಳು ಹೊರಟಾಗಿ ಯಾಕೆ ಮಾತಾಡಿದ್ರು ಸೀತೆ? ಅದಕ್ಕೆ ಪುತ್ರ ಯಾಕೆ ಕೊಟ್ಟಲು? ಅವಾಗ ಹೇಳ್ಬಾರ್ದಾಯ್ತಾ ನೀನು? ಅವರೆದುರಿಗೆ ನೀನು ಶೀಲ ಸರಿ ಇಲ್ಲ ಅನ್ನೋದನ್ನೇ ಹಠ ಮಾಡಿದರೆ ಮರ್ಯಾದ ಪುರುಷೋತ್ತಮನ ಅಲ್ಲ. ಇಂಥದ್ದು ಇದು ವಾಲ್ಮೀಕಿ ಬರೆದಿರೋದು.